ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೇನು ಶ್ರಾವಣ ಮಾಸ ಬಂದೇ ಬಿಡ್ತು. ಶ್ರಾವಣ ಮಾಸದಲ್ಲಿ ನೀವು ಶಿವನ ಕೃಪೆಗೆ ಪಾತ್ರರಾಗಬೇಕೇ? ಹಾಗಾದರೆ ಈ 10 ವಸ್ತುಗಳನ್ನು ಶಿವಲಿಂಗಕ್ಕೆ ಸಮರ್ಪಿಸಿ. 1. ಹಾಲು. ಹಾಲು ಶುದ್ಧತೆಯ ಸಂಕೇತವಾಗಿದೆ ಮತ್ತು ಶಿವನಿಗೆ ಹಾಲನ್ನು ಅರ್ಪಿಸುವುದರಿಂದ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ. ಹಾಲು ಭಕ್ತರ ಮನಸ್ಸು, ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. 2. ಬಿಲ್ವಪತ್ರೆ. ಶಿವನಿಗೆ ಅಚ್ಚುಮೆಚ್ಚಾದ ಬಿಲ್ವಪತ್ರೆ ನೀಡುವುದು ಅತ್ಯಂತ ಪೂಜನೀಯವಾಗಿದೆ. ಬಿಲ್ವಪತ್ರೆಯನ್ನು ಅರ್ಪಿಸುವುದರಿಂದ ಪಾಪಗಳು ನಿವಾರಣೆಯಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿದೆ. 3. ಜೇನುತುಪ್ಪ. ಜೇನುತುಪ್ಪವು ಸಂಪತ್ತು ಮಾಧುರ್ಯದ ಸಂಕೇತವಾಗಿದೆ. ಭಕ್ತರು ಶಿವನ ಆಶೀರ್ವಾದ ಪಡೆಯಲು ಮತ್ತು ಸಂತೋಷ ಸಮೃದ್ಧ ಜೀವನವನ್ನು ನಡೆಸಲು ಶಿವಲಿಂಗಕ್ಕೆ ಜೇನುತುಪ್ಪವನ್ನು ಅರ್ಪಿಸಬೇಕು. 4. ಮೊಸರು. ಮೊಸರನ್ನು ಅರ್ಪಿಸುವುದು ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಆದ್ದರಿಂದ ಭಕ್ತರು ಶಿವಲಿಂಗಕ್ಕೆ ಮೊಸರನ್ನು ಅರ್ಪಿಸಬಹುದು. ಚಂದ್ರನ ಕೆಟ್ಟ ಪರಿಣಾಮಗಳಿಂದ ಬಳಲುತ್ತಿರುವವರು ಶಿವನಿಗೆ ಮೊಸರನ್ನು ಅರ್ಪಿಸಬೇಕು. 5. ತುಪ್ಪ. ತುಪ್ಪವು ಶುದ್ಧೀಕರಣವನ್ನು ಪ್ರತಿನಿಧಿಸುತ್ತದೆ ಮತ್ತು ಭಕ್ತನ ಮನಸ್ಸು ಮತ್ತು ಆತ್ಮವನ್ನು ತೆರವುಗೊಳಿಸುತ್ತದೆ, ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಎಂದು ನಂಬಲಾಗಿದೆ. ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸಿದಲ್ಲಿ ಜೀವನದಲ್ಲಿ ಇರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. 6. ಕಬ್ಬಿನ ರಸ. ಕಬ್ಬಿನ ರಸವನ್ನು ಅರ್ಪಿಸುವುದು ಮಂಗಳಕರವಾಗಿದೆ. ಭಕ್ತರು ಶಿವನ ಕೃಪೆಗೆ ಪಾತ್ರರಾಗಲು ಇದನ್ನು ಅರ್ಪಿಸಬೇಕು. ಶಿವನಿಗೆ ಕಬ್ಬಿನ ರಸವನ್ನು ಅರ್ಪಿಸುವುದರಿಂದ ಜೀವನದಲ್ಲಿ ಸಂತೋಷವನ್ನು ಪಡೆಯಬಹುದು. 7. ಗಂಗಾಜಲ. ಗಂಗಾಜಲವು ಅತ್ಯಂತ ಪವಿತ್ರವಾದ ಜಲವಾಗಿದ್ದು ಭಕ್ತರು ಗಂಗಾ ಘಾಟ್ನಿಂದ ತಾಜಾ ಗಂಗಾಜಲವನ್ನು ತಂದು ಶಿವಲಿಂಗಕ್ಕೆ ಅರ್ಪಿಸಬೇಕು. ಇದರಿಂದ ಕೆಟ್ಟ ಕರ್ಮಗಳನ್ನು ತೊಡೆದು ಹಾಕಬಹುದು ಮತ್ತು ಶಿವನಲ್ಲಿ ಕ್ಷಮೆ ಕೇಳಬಹುದು. 8. ಶ್ರೀಗಂಧ. ಜೀವನದಲ್ಲಿ ಶಾಂತಿ ನೆಲೆಸಬೇಕು ಎಂದರೆ ಶ್ರೀಗಂಧದ ಪೇಸ್ಟನ್ನು ಶಿವಲಿಂಗಕ್ಕೆ ಅರ್ಪಿಸಿ. ಮಂಗಳ ಗ್ರಹದ ಕೆಟ್ಟ ಪ್ರಭಾವ ಇರುವವರು ಇದನ್ನು ಅರ್ಪಿಸಬೇಕು. ಹಾಗೆಯೇ ಶಿವಲಿಂಗಕ್ಕೆ ಕೆಂಪು ಚಂದನವನ್ನು ಕೂಡ ಅರ್ಪಿಸಬಹುದು. 9. ಸುಗಂಧ ದ್ರವ್ಯಗಳು. ಸುಗಂಧ ದ್ರವ್ಯಗಳು ಭಕ್ತಿ ಮತ್ತು ಶುದ್ಧತೆಯ ಸಂಕೇತವಾಗಿದೆ. ನಿಮ್ಮ ಪ್ರೀತಿ ಮತ್ತು ಸಂಬಂಧವನ್ನು ಬಲಪಡಿಸಲು ಶಿವಲಿಂಗಕ್ಕೆ ಸುಗಂಧ ದ್ರವ್ಯಗಳನ್ನು ಅರ್ಪಿಸಬೇಕು. 10. ಸಕ್ಕರೆ ಪುಡಿ. ಸಕ್ಕರೆ ಪುಡಿಯನ್ನು ಶಿವಲಿಂಗಕ್ಕೆ ಅರ್ಪಿಸಬೇಕು, ಏಕೆಂದರೆ ಇದು ಪಂಚಾಮೃತದ ಭಾಗವಾಗಿದೆ. ಇನ್ನೊಂದು ಕಾರಣವೆಂದರೆ ಶಿವಲಿಂಗಕ್ಕೆ ಸ್ವಲ್ಪ ಸಿಹಿಯನ್ನು ಅರ್ಪಿಸುವುದರಿಂದ ಜೀವನದಲ್ಲಿ ಸಮೃದ್ಧಿ ಬರುತ್ತದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.